ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯ ವಿಷಯ, ಇಂಡಿಯಾ ಹಿಟ್ಸ್ ಬ್ಯಾಕ್ ಆಫ್ಟರ್ ಇಂಟರ್ಸೆಪ್ಟಿಂಗ್ ಪಾಕ್ ಸ್ಟ್ರೈಕ್ಸ್. ಬೇರೆ ಎಲ್ಲಾದ್ರೂ ನೀವು ನ್ಯೂಸ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಪಾಕಿಸ್ತಾನ ಸಂಜೆ ಅಟ್ಯಾಕ್ ಮಾಡಿತ್ತು. ಪಾಕಿಸ್ತಾನ್ ಅಟ್ಯಾಕ್ ವಿತ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್. ಮಿಸೈಲ್ ಮತ್ತೆ ಕೆಲವು ಡ್ರೋನ್ಗಳನ್ನು ಉಪಯೋಗಿಸಿಕೊಂಡು ಆನ್ ಥರ್ಸ್ಡೇ ಈವ್ನಿಂಗ್, ಗುರುವಾರ ಸಂಜೆ, Pakistan tried to hit Indian military and civilians areas near the border using missiles and drones. ಗಡಿ ಭಾಗದಲ್ಲಿ ದಾಳಿನ ನಡೆಸಲಿಕ್ಕೆ, ನಾಗರಿಕ ಪ್ರದೇಶಗಳನ್ನು ನಾಶ ಮಾಡಲಿಕ್ಕೆ ಪಾಕಿಸ್ತಾನ ಪ್ರಯತ್ನಿಸ್ತಾ ಇತ್ತು. ಬಟ್ ಇಂಡಿಯನ್ ಫೋರ್ಸಸ್ ಸ್ಟಾಪ್ಡ್ ದೆಮ್ ಇನ್ ಟೈಮ್. ಆದರೆ ಅದಕ್ಕೆ ಸರಿಯಾಗಿ ಭಾರತದ ಪಡೆಗಳು, ನಮ್ಮ ಸೇನೆ ತಕ್ಕ ಉತ್ತರವನ್ನು ಕೊಟ್ಟಿವೆ. ಇಂಡಿಯಾ ಗೇವ್ ಅ ಸ್ಟ್ರಾಂಗ್ ರಿಪ್ಲೈ. India responded by attacking terrorist camps and military targets in Pakistan occupied Kashmir as part of Operation Sindoor. ಆಪರೇಷನ್ ಸಿಂಧೂರ್ನ ಭಾಗವಾಗಿ ಪಾಕಿಸ್ತಾನ ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಭಯೋತ್ಪಾದಕ ಶಿಬಿರಗಳು ಮತ್ತೆ ಮಿಲಿಟರಿಗಳ ಕೆಲವೊಂದು ಬೇಸ್ಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಇನ್ನು ಏರ್ ಡಿಫೆನ್ಸ್ ಇನ್ ಲಾಹೋರ್ ಡಿಸ್ಟ್ರಾಯ್ಡ್. ಲಾಹೋರ್ನಲ್ಲಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್, ಪಾಕಿಸ್ತಾನಿ ವಾಯು ರಕ್ಷಣಾ ವ್ಯವಸ್ಥೆ ನಾಶ ಆಗಿದೆ. ಇದಾದ ನಂತರ ಇನ್ನೂ ಹಲವಾರು ಬೆಳವಣಿಗೆಗಳು ಆಗಿರಬಹುದು, ಆದ್ರೆ ಇವತ್ತಿನ ಮುಂಜಾನೆಯ ಪೇಪರ್ನಲ್ಲಿ ಇವಿಷ್ಟು ಅದನ್ನ ಕವರ್ ಮಾಡಿದ್ದಾರೆ ಹಿಂದೂವಲ್ಲಿ. ಇನ್ನು 100 ಟೆರರಿಸ್ಟ್ ಕಿಲ್ಡ್. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ said that at least 100 people including top terrorists were killed in India strikes and all parties supported the action. ಈ ಒಂದು ಘಟನೆಯಲ್ಲಿ ಸುಮಾರು 100 ಅಥವಾ 100ಕ್ಕಿಂತ ಹೆಚ್ಚು ಜನ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ. ಮತ್ತೆ ಎಲ್ಲಾ ಪಕ್ಷಗಳು ಇದನ್ನ ಬೆಂಬಲಿಸ್ತಾ ಇವೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ವಿಚಾರ, ಎಡಿಟೋರಿಯಲ್. 80 years on, never again is sounding hollow. ವಿಶ್ವ ಯುದ್ಧ ಅಥವಾ ಎರಡನೇ ಮಹಾಯುದ್ಧ ನಡೆದು 80 ವರ್ಷಗಳು ಕಳೆದಿವೆ, ಆದರೂ ಸಹ ಇನ್ನು ನಾವು ಶಾಂತಿಯ ಕಡೆ ಮುಖ ಮಾಡ್ತಾ ಇಲ್ಲ. 80 years after World War II, the world still sees wars. ಇನ್ನೂ ಸಹ ಯುದ್ಧಗಳನ್ನ ನೋಡ್ತಾನೆ ಇದೆ. Even though World War II ended 80 years ago with the promise of never again. ಆ ಯುದ್ಧ ಮುಗಿದಾಗ ಮತ್ತೆ ಯಾವುದೇ ಭಾಗದಲ್ಲೂ, ವಿಶ್ವದ ಎಲ್ಲೂ ಮತ್ತೆ ಯುದ್ಧಗಳು ಆಗೋದಿಲ್ಲ, ಹಾಗಾಗೋ ತರ ನಾವು ನೋಡ್ಕೊಳ್ಬೇಕು, ಯುದ್ಧಗಳು ಆಗದೆ ಇರೋ ತರ ನೋಡ್ಕೊಳ್ಬೇಕು ಅಂತ ಎಲ್ಲ ರಾಷ್ಟ್ರಗಳು ಆವಾಗ ಒಂದು ಒಗ್ಗಟ್ಟಿಗೆ ಬಂದಿದ್ದು. ಆದ್ರೆ ವಾರ್ಸ್ ಆರ್ ಸ್ಟಿಲ್ ಹ್ಯಾಪನಿಂಗ್ ಇನ್ ಪ್ಲೇಸಸ್ ಲೈಕ್ ಯುಕ್ರೇನ್, ವೆಸ್ಟ್ ಏಷಿಯಾ, ನಾರ್ತ್ ಆಫ್ರಿಕಾ. ಇದೀಗ ಭಾರತದಲ್ಲೂ ಅಂತ ಉದ್ವಿಗ್ನತೆ ಸೃಷ್ಟಿ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಯುಕ್ರೇನ್, ವೆಸ್ಟ್ ಏಷಿಯಾ ಮತ್ತೆ ಉತ್ತರ ಆಫ್ರಿಕಾ ಎಲ್ಲ ಕಡೆ ಈ ಒಂದು ಯುದ್ಧದ ಪರಿಸ್ಥಿತಿಗಳು ಕಂಡು ಬರ್ತಾನೆ ಇದೆ. ಡಿಫರೆಂಟ್ ಮೆಮೊರೀಸ್ ಇನ್ ರಷ್ಯಾ ಅಂಡ್ ದಿ ವೆಸ್ಟ್. ಈ ಯುದ್ಧವನ್ನ ಒಂದು ಕಡೆ ರಷ್ಯಾ ಸಹ ಸಂಭ್ರಮಿಸುತ್ತೆ, ಮತ್ತೆ ಪಾಶ್ಚಿಮಾತ್ಯ ದೇಶಗಳು ಸಹ ಬೇರೆ ಬೇರೆ ರೀತಿಯನ್ನ ಆಚರಿಸುತ್ತವೆ. ರಷ್ಯನ್ ಅಂಡ್ ವೆಸ್ಟರ್ನ್ ಕಂಟ್ರೀಸ್ ರಿಮೆಂಬರ್ ದ ಎಂಡ್ ಆಫ್ ದಿ ವಾರ್ ಡಿಫರೆಂಟ್ಲಿ. ರಷ್ಯಾ ಏನ್ ಮಾಡುತ್ತೆ ಅಂತಂದ್ರೆ, ರಷ್ಯಾ ಹೋಲ್ಡ್ಸ್ ಬಿಗ್ ಮಿಲಿಟರಿ ಪರೇಡ್ಸ್ while Western countries focus on peaceful remembrance and honoring war veterans. ರಷ್ಯಾ ದೊಡ್ಡ ದೊಡ್ಡ ಮಿಲಿಟರಿ ಮೆರವಣಿಗೆಗಳನ್ನು ನಡೆಸೋದ್ರ ಮೂಲಕ ಈ ಒಂದು ವಿಜಯೋತ್ಸಾಹವನ್ನು ಸಂಭ್ರಮಿಸುತ್ತೆ. ಆದರೆ ಪಾಶ್ಚಿಮಾತ್ಯ ದೇಶಗಳು, ಇನ್ನು ಅಮೆರಿಕ, ಕೆಲವೊಂದು ದೇಶಗಳು, ಅಮೆರಿಕ ಅನ್ನೋಕ್ಕಿಂತ ಈ ಕಡೆ ನಮ್ಮ ಯುರೋಪ್, ಹಲವಾರು ಬೇರೆ ಬೇರೆ ದೇಶಗಳು ಶಾಂತಿಯುತವಾಗಿ ಅಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರು, ಹುತಾತ್ಮರಾಗಿದ್ರಲ್ವಾ, ಅವರನ್ನ ಗೌರವಿಸುವುದರ ಮೂಲಕ, ಅವರನ್ನು ನೆನಪು ಮಾಡ್ಕೊಳ್ಳೋ ಮೂಲಕ ಇದನ್ನ ಆಚರಿಸುತ್ತವೆ. ಅಂದ್ರೆ ಈಗಿನ ಕಾಲದಲ್ಲಿ ಯುರೋಪ್ ಫೀಲ್ಸ್ ಥ್ರೆಟನ್ಡ್ ಅಗೇನ್ ಡ್ಯೂ ಟು ರಷ್ಯಾಸ್ ಇನ್ವೇಷನ್ ಆಫ್ ಯುಕ್ರೇನ್. ಮೆನಿ ಯುರೋಪಿಯನ್ ಕಂಟ್ರೀಸ್ ಆರ್ ಇನ್ಕ್ರೀಸಿಂಗ್ ದರ್ ಡಿಫೆನ್ಸ್ ಸ್ಪೆಂಡಿಂಗ್. ಈಗ ಮತ್ತೆ ಯುದ್ಧದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಯುರೋಪ್ ಮೇಲೆ ಈಗ ಯಾಕೆ ಈ ಒಂದು ಬೆದರಿಕೆ ಬರ್ತಾ ಇದೆ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಿ, ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ಮಾಡ್ಕೊಂಡಿದೆ. ಹಾಗಾಗಿ ಯುರೋಪಿಯನ್ ರಾಷ್ಟ್ರಗಳು ಈ ರಷ್ಯಾ ಇಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಸಹ ತನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬಹುದು, ಇಡೀ ಯುರೋಪ್ ಖಂಡದ ಮೇಲೆ ಇದೊಂದು ಅಪಾಯವನ್ನ ಎದುರಾಗಬಹುದು ಮುಂದೊಂದು ದಿನ ಅಂತ ರಷ್ಯಾ ಆ ಒಂದು ಅಪಾಯವನ್ನ ಮುಂದೆ ತೆಗೆದುಕೊಂಡು ಬರಬಹುದು ಅಂತ ಯುರೋಪಿಯನ್ ಕಂಟ್ರೀಸ್ಗಳು ನಿರೀಕ್ಷೆ ಮಾಡ್ತಾ ಇವೆ. ಮತ್ತೆ ಅದಕ್ಕೋಸ್ಕರ ತಮ್ಮ ವೆಚ್ಚವನ್ನ, ಅದರಲ್ಲೂ ರಕ್ಷಣಾ ಸಾಧನೆಗಳಿಗೋಸ್ಕರ, ರಕ್ಷಣಾ ತರಬೇತಿ ಇರಬಹುದು, ಹೀಗೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಖರ್ಚನ್ನ ಹೆಚ್ಚು ಮಾಡ್ತಾ ಇವೆ. ಇನ್ನು ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ತಯಾರಿ ನಡೆಸ್ತಾ ಇವೆ. ಅದೇ ರೀತಿ ಸ್ಟೆಪಿಂಗ್ ಬ್ಯಾಕ್ ಫ್ರಾಮ್ ಪೀಸ್ ಟ್ರೀಟೀಸ್. ಬೇರೆ ಬೇರೆ ಶಾಂತಿ ಒಪ್ಪಂದಗಳಿತ್ತು ಮೊದಲು, ಆದ್ರೆ ಅದು ಎಲ್ಲದರಿಂದ ಹಲವಾರು ದೇಶಗಳು ಹಿಂದೆ ಸರಿತಾ ಇವೆ. ದ ವಾರ್ ವಾಸ್ ನಾಟ್ ಜಸ್ಟ್ ಯುರೋಪ್ಸ್. ಆ ಒಂದು ವರ್ಲ್ಡ್ ವಾರ್ II
ಅಂತ ಹೇಳ್ತೀವಲ್ವಾ, ಎರಡನೇ ಮಹಾಯುದ್ಧ, ಇದು ಕೇವಲ ಯುರೋಪ್ನದ್ದಾಗಿರ್ಲಿಲ್ಲ. ವೈಲ್ ಯುರೋಪ್ ಆಫನ್ ರಿಮೆಂಬರ್ಸ್ ವರ್ಲ್ಡ್ ವಾರ್ ಟು ಆಸ್ ಇಟ್ಸ್ ಓನ್ ಸ್ಟೋರಿ, ಪೀಪಲ್ ಫ್ರಮ್ ಏಷ್ಯಾ, ಆಫ್ರಿಕಾ ಅಂಡ್ ಅದರ್ ರೀಜನ್ಸ್ ಆಲ್ಸೋ ಫಾಟ್ ಅಂಡ್ ಡೈಡ್. ಕೇವಲ ಯುರೋಪ್ನಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಖಂಡಗಳಿಂದ, ಆಫ್ರಿಕಾ, ಏಷ್ಯಾದಿಂದ ಹಲವಾರು ಜನ ಇದರಲ್ಲಿ ಹೋರಾಟ ಮಾಡಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಎವ್ರಿ ಒನ್ ಹ್ಯಾಸ್ ಅ ರೋಲ್ ಇನ್ ಕೀಪಿಂಗ್ ಪೀಸ್ ಟುಡೇ. ಹಾಗಾಗಿ ಇಂದು ಹಲವಾರು ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಆಗಿದೆ ಅಂತಂದ್ರೆ ಅದರಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳ ಹಲವಾರು ಸಾವಿರಾರು ಲಕ್ಷಾಂತರ ಜನರ ಪ್ರಾಣದ ಒಂದು ಕೊಡುಗೆ ಇದೆ. ಅವರೆಲ್ಲ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹೋರಾಟ ಮಾಡಿದ್ದಾರೆ. ಆಗ ಇದಾದ ನಂತರ ಮುಂದೆ ಇನ್ನೊಂದು ಎಡಿಟೋರಿಯಲ್ ನೋಡೋಣ. ರಿಮೆಂಬರಿಂಗ್ ದ ವಾರ್, ರೆಮಿನಿಸಿಂಗ್ ಫಾರ್ಗಾಟನ್ ಇಂಡಿಯನ್ಸ್. ಇಲ್ಲೇನು ಹೇಳ್ತಾ ಇದೆ ಅಂತಂದ್ರೆ, ಭಾರತೀಯರು ಎಷ್ಟೋ ಜನರು ಈ ವರ್ಲ್ಡ್ ವಾರ್ ಟೂ ಅಲ್ಲಿ ಭಾಗವಹಿಸಿದ್ರು, ಹೋರಾಟ ಮಾಡಿದ್ರು. ಇಂಡಿಯಾಸ್ ಫಾರ್ಗಾಟನ್ ಹೀರೋಸ್ ಆಫ್ ವರ್ಲ್ಡ್ ವಾರ್ ಟೂ. ನಾವೇನ್ ಮಾಡ್ತಾ ಇದ್ದೇವೆ, ವೈಲ್ ಯುರೋಪ್ ಸೆಲಿಬ್ರೇಟ್ಸ್ ವಿಕ್ಟರಿ ಡೇ, ಇಂಡಿಯಾ ಆಫನ್ ಫಾರ್ಗೆಟ್ಸ್ ದಿ ಬ್ರೇವ್ ಇಂಡಿಯನ್ಸ್ ಲೈಕ್ ಸೈಂಟಿಸ್ಟ್ ಕೋಲಾಚಲ ಸೀತಾರಾಮಯ್ಯ ಅಂಡ್ ಪೈಲಟ್ ಇದ್ರಿಸ್ ಲತೀಫ್ who played key roles in defeating fascism during the war. ನಮ್ಮ ದೇಶದ ವಿಜ್ಞಾನಿ ಆಗಿದ್ದಂತ ಕೋಲಾಚಲ ಸೀತಾರಾಮಯ್ಯ ಅವರು ಮತ್ತೆ ಪೈಲಟ್ ಇದ್ರಿಸ್ ಲತೀಫ್ ಅವರಂತಹ ಧೈರ್ಯಶಾಲಿ ಭಾರತೀಯರನ್ನ ನಾವು ಮರೆತು ಬಿಡುತ್ತೇವೆ ಎಷ್ಟೋ ಸಾರಿ. ಏನ್ ಮಾಡಿದ್ರಿ ಇವ್ರ ಬಗ್ಗೆ ನೀವು ಕೇಳಿದ್ದೀರೋ ಗೊತ್ತಿಲ್ಲ. ಕೋಲಾಚಲ ಸೀತಾರಾಮಯ್ಯ ಕಾಂಟ್ರಿಬ್ಯೂಷನ್, ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ. ಹಿ ಮೂವ್ ಟು ದ USSR, ಡೆವಲಪ್ಡ್ ಸ್ಪೆಷಲ್ ಫ್ಯೂಯಲ್ಸ್ ಅಂಡ್ ಲ್ಯೂಬ್ರಿಕೆಂಟ್ಸ್ ಫಾರ್ ಸೋವಿಯತ್ ಟ್ಯಾಂಕ್ಸ್. ಸೋವಿಯತ್ನ ಟ್ಯಾಂಕ್ಗಳಿಗೆ ಇವರು ವಿಶೇಷವಾಗಿ ಒಂದು ಇಂಧನಗಳನ್ನ, ಲ್ಯೂಬ್ರಿಕೆಂಟ್ಸ್ ಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಹೆಲ್ಪಿಂಗ್ ದೆಮ್ ವಿನ್ ದಿ ಕ್ರೂಷಿಯಲ್ ಬ್ಯಾಟಲ್ ಆಫ್ ಕುರ್ಸ್ ಅಗೇನ್ಸ್ಟ್ ನಾಜಿ ಫೋರ್ಸಸ್. ನಾಜಿ ಪಡೆಗಳ ವಿರುದ್ಧ ಈ ಕುರ್ಸ್ ಕದನ ಅಂತ ಆಗುತ್ತೆ, ಅದನ್ನ ಗೆಲ್ಲಲಿಕ್ಕೆ ಈ ಒಂದು ಇವರು ಅಭಿವೃದ್ಧಿಪಡಿಸಿದಂತಹ ಇಂಧನಗಳು ಸಹಾಯ ಮಾಡುತ್ತವೆ, ಗೆಲ್ಲಲಿಕ್ಕೆ ಇದರಿಂದ ಸಹಾಯ ಆಗುತ್ತೆ. ಇದ್ರಿಸ್ ಲತೀಫ್ ಅವರು ಪೈಲಟ್ ಫ್ರಮ್ ಹೈದರಾಬಾದ್ ನಿಂದ ಬಂದಂತಹ ಒಂದು ಪೈಲಟ್ ಆಗಿದ್ರು. ಈ ಫ್ಲೂ ಡೇಂಜರಸ್ ಮಿಷನ್ಸ್ ಇನ್ ಬರ್ಮಾ ಅಂಡ್ ಯುರೋಪ್. ಅವರು ಬರ್ಮಾ ಮತ್ತೆ ಯುರೋಪ್ ನಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ತುಂಬಾ ಅಪಾಯಕಾರಿ ಕಾರ್ಯಾಚರಣೆಗಳನ್ನು ಕೈಗೊಳ್ತಾರೆ. ಅಂಡ್ ಲೇಟರ್ ಬಿಕೇಮ್ ದಿ ಚೀಫ್ ಆಫ್ ದಿ ಇಂಡಿಯನ್ ಏರ್ಫೋರ್ಸ್. ಅದಾದ ನಂತರ ವಾಯುಪಡೆಯ ಮುಖ್ಯಸ್ಥರಾಗ್ತಾರೆ. ಹಿ ಸ್ಟೇಡ್ ಲಾಯಲ್ ಟು ಇಂಡಿಯಾ ಡ್ಯೂರಿಂಗ್ ಪಾರ್ಟಿಷನ್. ನಮ್ಮ ಭಾರತ ವಿಭಜನೆ ಆಗ್ಬೇಕಾದ್ರೆ ಆಗ್ಲೂ ಸಹ ದೇಶಕ್ಕೆ ನಿಷ್ಠರಾಗಿರ್ತಾರೆ. ಸೇಯಿಂಗ್ ರಿಲಿಜನ್ ಡಸ್ ನಾಟ್ ಡಿಸೈಡ್ ನ್ಯಾಷನಾಲಿಟಿ. ನೋಡಿ ಅವರು ಏನ್ ಹೇಳಿದ್ರು ಅಂತಂದ್ರೆ, ಒಂದು ಧರ್ಮ ರಾಷ್ಟ್ರೀಯತೆಯನ್ನು ನಿರ್ಧರಿಸೋದಿಲ್ಲ ಅಂತ ಅವರು ಹೇಳಿದ್ರು. ಮೆಸೇಜ್ ಆಫ್ ಯೂನಿಟಿ ಅಂಡ್ ಸ್ಯಾಕ್ರಿಫೈಸ್. ದ ಆರ್ಟಿಕಲ್ ರಿಮೈಂಡ್ಸ್. ಇದು ಆರ್ಟಿಕಲ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಇಂಡಿಯಾ ಕಾಂಟ್ರಿಬ್ಯೂಟೆಡ್ ಟು ಗ್ಲೋಬಲ್ ಪೀಸ್. ಜಾಗತಿಕ ಶಾಂತಿಗಾಗಿ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಹಲವಾರು ಜನ ಕೊಡುಗೆಯನ್ನು ನೀಡಿದ್ದಾರೆ. ಅಂಡ್ ದಟ್ ಈವನ್ ಆರ್ಡಿನರಿ ಇಂಡಿವಿಜುವಲ್ಸ್ ಕ್ಯಾನ್ ಶೇಪ್ ಹಿಸ್ಟರಿ ವಿತ್ ಕರೇಜ್ ಅಂಡ್ ಎಫರ್ಟ್. ಸಾಮಾನ್ಯ ಜನರು ಅಂತ ನಾವು ಯಾರನ್ನ ತಿಳ್ಕೊಂಡಿರ್ತೇವೋ ಅವರು ಸಹ ಇತಿಹಾಸದಲ್ಲಿ ಧೈರ್ಯದಿಂದ ತಮ್ಮ ಪ್ರಯತ್ನಗಳಿಂದ ಒಂದು ದೊಡ್ಡ ಬದಲಾವಣೆಯನ್ನು ತರಲಿಕ್ಕೆ ಮುಂದಾಗ್ತಾರೆ. ಅವರಿಂದ ಸಹ ಎಷ್ಟೋ ಒಳ್ಳೆಯ ಬದಲಾವಣೆಗಳು, ಸಾಧನೆಗಳು ಆಗಿವೆ ಅಂತ ಇದರಿಂದ ನಾವು ತಿಳ್ಕೊಳ್ಬಹುದು. ಇದಾದ ನಂತರ ಚಿಕ್ಕ ಚಿಕ್ಕ ಎಡಿಟೋರಿಯಲ್ಗಳು. ಮೊದಲನೇದು ಕಾಷನ್ ಅಂಡ್ ಆಪ್ಟಿಮಿಸಮ್, ಎರಡನೇದು ಫೈಂಡಿಂಗ್ ಸಪೋರ್ಟ್. ನೋಡೋಣ ಏನ್ ಹೇಳ್ತಾ ಇದ್ದಾರೆ. ಮೊದಲನೇದು, ಇಂಡಿಯಾಸ್ ಏರ್ ಸ್ಟ್ರೈಕ್ಸ್ ವರ್ ಕೇರ್ಫುಲಿ ಪ್ಲಾನ್ಡ್. ನಾವು ಮೊನ್ನೆ ಏರ್ ಸ್ಟ್ರೈಕ್ ಮಾಡಿದ್ವಿ, ಆಪರೇಷನ್ ಸಿಂಧೂರ್, ಮತ್ತೆ ಅದಾದ ನಂತರ ನಿನ್ನೆ ಸಹ ಮಾಡ್ತಾ ಇದ್ದೇವೆ. ಆಫ್ಟರ್ ಪಹಲ್ಗಾಮ್ ಟೆರರ್ ಅಟ್ಯಾಕ್, ಇಂಡಿಯಾ ಟಾರ್ಗೆಟೆಡ್ ಓನ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಇನ್ ಪಾಕಿಸ್ತಾನ್. ಭಾರತ ಪಾಕಿಸ್ತಾನದಲ್ಲಿರುವಂತಹ ಆಪರೇಷನ್ ಸಿಂಧೂರ್ ಮೊದಲನೇ ದಿನದ ಹೇಳ್ತಾ ಇದ್ದಾರೆ ಅವರು. ಭಯೋತ್ಪಾದಕ ಶಿಬಿರಗಳನ್ನ ಮಾತ್ರ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಅವಾಯ್ಡಿಂಗ್ ಹಾರ್ಮ್ ಟು ಸಿವಿಲಿಯನ್ಸ್ ಆರ್ ಮಿಲಿಟರಿ ಏರಿಯಾಸ್. ಪಾಕಿಸ್ತಾನದ ಮೊದಲನೇ ಬಾರಿ ದಾಳಿ ಮಾಡಿದಾಗ ಯಾವುದೇ ನಾಗರಿಕರಿಗೆ, ಮಿಲಿಟರಿ ಪ್ರದೇಶಗಳಿಗೆ ಹಾನಿ ಆಗಿರಲಿಲ್ಲ. ದಿಸ್ ಅರ್ನ್ಡ್ ಕ್ವೈಟ್ ಸಪೋರ್ಟ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಮೆನಿ ಕಂಟ್ರೀಸ್. ಹೀಗಾಗಿ ಹಲವಾರು ದೇಶಗಳಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂತು, ಅವರ ಬೆಂಬಲವನ್ನ ಪಡೆದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಯಿತು. ಇಂಡಿಯಾಸ್ ಗ್ಲೋಬಲ್ ಕಮ್ಯುನಿಕೇಶನ್ ವಾಸ್ ಸ್ಟ್ರಾಂಗ್. ಅದರಲ್ಲೂ ನಮ್ಮ ಜಾಗತಿಕ ಸಂವಹನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಇಂಡಿಯಾ ಬ್ರೀಫ್ಡ್ ಫಾರಿನ್ ಲೀಡರ್ಸ್ ಅಂಡ್ ಶೇರ್ಡ್ ಇಟ್ಸ್ ರೀಸನ್ಸ್ ಕ್ಲಿಯರ್ಲಿ. ಬೇರೆ ಬೇರೆ ದೇಶಗಳಿಗೆ ನಾವು ತಕ್ಷಣ ಯಾಕೆ ಹೀಗಾಯಿತು, ಏನ್ ಮಾಡ್ತಾ ಇದೆ ಪಾಕಿಸ್ತಾನ, ಮತ್ತೆ ನಾವು ಯಾಕೆ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದೇವೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದೆ. ಶೋವಿಂಗ್ ಇಟ್ ವಾಸ್ ಆಕ್ಟಿಂಗ್ ಅಗೇನ್ಸ್ಟ್ ಟೆರರಿಸಮ್ ನಾಟ್ ದಿ ಪೀಪಲ್ ಆಫ್ ಪಾಕಿಸ್ತಾನ್. ನಮ್ಮ ಉದ್ದೇಶ ಪಾಕಿಸ್ತಾನದ ಸಾಮಾನ್ಯ ಜನರ ಮೇಲೆ ದಾಳಿ ಮಾಡೋದಲ್ಲ, ನಮ್ಮ ಉದ್ದೇಶ ಏನಿದ್ರು ಭಯೋತ್ಪಾದನೆಯನ್ನು ಹತ್ತಿಕ್ಕೋದು. ದಿಸ್ ಹೆಲ್ಪ್ಡ್ ಕೀಪ್ ಇಂಟರ್ನ್ಯಾಷನಲ್ ರಿಯಾಕ್ಷನ್ ಕಾಮ್. ಹಾಗಾಗಿ ಬೇರೆ ಬೇರೆ ದೇಶಗಳು ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡ್ತವೆ. ನೀಡ್ ಟು ಸ್ಟೇ ಕಾಮ್ ಅಂಡ್ ಶೇರ್ ಪ್ರೂಫ್. ಇನ್ನು ಮುಂದಿನ ದಿನಗಳಲ್ಲಿ ಇಂಡಿಯಾ ಶುಡ್ ಅವಾಯ್ಡ್ ವಾರ್, ಇನ್ಸ್ಟೆಡ್ ಶೇರ್ ಎವಿಡೆನ್ಸ್ ಆಫ್ ಪಾಕಿಸ್ತಾನ್ ಬೇಸ್ಡ್ ಟೆರರಿಸಮ್. ಇವರು ಹೇಳ್ತಾ ಇರೋ ಪ್ರಕಾರ
ಭಾರತ ಯುದ್ಧಕ್ಕಿಂತ ಬೇರೆ ಬೇರೆ ಪುರಾವೆಗಳ ಮೂಲಕ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅನ್ನೋದನ್ನ ಜಾಗತಿಕ, ಅದರಲ್ಲೂ UN ವರ್ಲ್ಡ್ ಬಾಡೀಸ್ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಟು ಪ್ರೆಷರ್ ಆನ್ ಪಾಕಿಸ್ತಾನ ವಿತೌಟ್ ಇಂಟರ್ನ್ಯಾಷನಲೈಸಿಂಗ್ ದ ಕಾನ್ಫ್ಲಿಕ್ಟ್. ಜಾಗತಿಕ ಮಟ್ಟಕ್ಕೆ ಒಂದು ಯುದ್ಧನ ತೆಗೆದುಕೊಂಡು ಹೋಗೋ ಬದಲು ಪಾಕಿಸ್ತಾನದ ಮೇಲೆ ಬೇರೆ ಬೇರೆ ಪ್ರೆಷರ್ ಅನ್ನು ಹಾಕಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂತ ಪ್ರೆಷರ್ಗಳು ಮೊದಲಿಂದಾನು ಭಾರತ ಟ್ರೈ ಮಾಡ್ತಾನೆ ಇದೆ. ಅದನ್ನ ನೋಡೋಣ ಯಾವ ರೀತಿ ಇದು ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನಮಗೆ ಸಮಯ ಸರಿದ ಹಾಗೆ ಗೊತ್ತಾಗುತ್ತಷ್ಟೆ. ಇದಾದ ನಂತರ ಮುಂದೆ FTA ಬಗ್ಗೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ನಾವು ನೋಡ್ತಾನೆ ಇದ್ದೀವಿ. ಇಂಡಿಯಾ ಮತ್ತೆ UK ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಗುಡ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಅಂಡ್ ವರ್ಕರ್ಸ್. ಇದು ಮುಖ್ಯವಾಗಿ ಭಾರತದ ಎಕ್ಸ್ಪೋರ್ಟ್ಗಳಿಗೆ, ಭಾರತದ ಕೆಲಸಗಾರರಿಗೆ ಒಳ್ಳೆಯದು. ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿಲ್ ರಿಮೂವ್ ಡ್ಯೂಟೀಸ್ ಆನ್ 99% ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ಸ್. ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ನಾವು ಅಲ್ಲಿಗೆ ಕಳಿಸ್ತೇವಲ್ವಾ, ಅಲ್ಲಿ ಅವರು ಇಂಪೋರ್ಟ್ ಮಾಡ್ಕೊಳ್ಳೋದು, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಇಂಪೋರ್ಟ್ ಡ್ಯೂಟೀಸ್ ಅಂತ ಇರುತ್ತೆ, ಅಥವಾ ಟ್ಯಾರಿಫ್ಗಳು, ಬೇರೆ ಬೇರೆ ಸುಂಕಗಳಿರುತ್ತೆ. ಆ ಸುಂಕ ಇರೋದಿಲ್ಲ ಇನ್ಮೇಲೆ, ಅದು 99% ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಮೇಕಿಂಗ್ ದಮ್ ಚೀಪರ್ ಇನ್ ದ UK ಅಲ್ಲಿ ನಾವು ಕಳಿಸಿರುವಂತಹ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಆವಾಗ UK ಜನ ಹೆಚ್ಚು ಇದನ್ನ ಖರೀದಿ ಮಾಡ್ತಾರೆ. ನಾವು ಕಳಿಸಿರುವಂತಹ ಪ್ರಾಡಕ್ಟ್ಗಳನ್ನ ಹೆಚ್ಚು ಖರೀದಿ ಮಾಡ್ತಾರೆ. ಅದರಿಂದ ಭಾರತದ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ, ನಮ್ಮ ಎಕಾನಮಿ ಬೆಳೆಯುತ್ತೆ. ಇಂಡಿಯನ್ ವರ್ಕರ್ಸ್ ಇನ್ ದ UK ವೋಂಟ್ ಹ್ಯಾವ್ ಟು ಪೇ ಸೋಷಿಯಲ್ ಸೆಕ್ಯೂರಿಟಿ ಫಾರ್ 3 years. ಬೇರೆ ದೇಶಗಳಿಂದ ಬಂದಂತಹ, ಅದರಲ್ಲೂ ಭಾರತದ ವರ್ಕರ್ಗಳಿಗೆ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದನ್ನ ಪೇ ಮಾಡ್ಲಿಕ್ಕೆ ಇರುತ್ತೆ. ಅದನ್ನ 3 ವರ್ಷಗಳ ಕಾಲ ಪೇ ಮಾಡುವ ಅವಶ್ಯಕತೆ ಇಲ್ಲ. ವಿಚ್ ಹೆಲ್ಪ್ಸ್ ಬೋತ್ ದಮ್ ಅಂಡ್ ಎಂಪ್ಲಾಯರ್ಸ್. ಅದರಿಂದ ವರ್ಕರ್ಸ್ಗಳಿಗೂ ಸಹ ಮತ್ತೆ ಅವರನ್ನ ಕೆಲಸಕ್ಕೆ ನೇಮಿಸಿಕೊಂಡಿರುವಂತಹ ಎಂಪ್ಲಾಯರ್ಸ್ಗಳಿಗೂ ಸಹ ಹೆಲ್ಪ್ ಆಗುತ್ತೆ. ಸಮ್ ರಿಸ್ಕ್ಸ್ ಟು ಇಂಡಿಯನ್ ಫಾರ್ಮರ್ಸ್ ಅಂಡ್ ಲೋಕಲ್ ಪ್ರಾಡಕ್ಟ್ಸ್. ಕೆಲವೊಂದು ಅಪಾಯಗಳೇನಂತಂದ್ರೆ, ಇಂಡಿಯಾ ಇಸ್ ರೆಡ್ಯೂಸಿಂಗ್ ಇಂಪೋರ್ಟ್ ಡ್ಯೂಟೀಸ್ ಆನ್ UK ಐಟಮ್ಸ್. ಕೇವಲ ನಾವು ಕಳಿಸ್ತಾ ಇರುವಂತಹ ವಸ್ತುಗಳ ಮೇಲೆ ಇಂಪೋರ್ಟ್ ಡ್ಯೂಟಿ ಕಡಿಮೆ ಆಗ್ತಾ ಇಲ್ಲ. ಅಂದ್ರೆ ಕೇವಲ ಅದು ಮಾತ್ರ ಆಗ್ತಾ ಇಲ್ಲ, ಅವರು ನಮ್ಗೆ ಕಳಿಸ್ತಾ ಇದ್ದಾರಲ್ವಾ, ಅದ್ರ ಮೇಲಿನ ಇಂಪೋರ್ಟ್ ಡ್ಯೂಟಿನೂ ಕಡಿಮೆ ಆಗುತ್ತೆ. ಹಾಗಾಗಿ ಅಲ್ಲಿನ ವಸ್ತುಗಳು ನಮ್ಮ ದೇಶದ ಮಾರ್ಕೆಟ್ ನಲ್ಲಿ ಬಂದು ತುಂಬಿಕೊಳ್ಳುತ್ತವೆ. ಐಟಮ್ಸ್ ಲೈಕ್ ವಿಸ್ಕಿ, ಜಿನ್, ಲ್ಯಾಮ್, ಸ್ಯಾಲ್ಮೋನ್, ಇದೆಲ್ಲ ಕಡಿಮೆ ಬೆಲೆಯಲ್ಲಿ ಭಾರತದಲ್ಲಿ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ. ದಿಸ್ ಕುಡ್ ಹರ್ಟ್ ಇಂಡಿಯನ್ ಫಾರ್ಮರ್ಸ್ ಅಂಡ್ ಲೋಕಲ್ ಪ್ರೊಡ್ಯೂಸರ್ಸ್ ಡ್ಯೂ ಟು ಇನ್ಕ್ರೀಸ್ಡ್ ಫಾರಿನ್ ಕಾಂಪಿಟೇಷನ್. ದೇಶೀಯ ಉತ್ಪನ್ನಗಳಿಗೆ, ದೇಶೀಯ ರೈತರಿಗೆ ಇದರಿಂದ ಕಾಂಪಿಟೇಷನ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ದೇಶದಲ್ಲೇ ಬೆಳೆದಿರೋದ್ರಿಂದ ಅದರ ಉತ್ಪಾದನಾ ವೆಚ್ಚ ಇರಬಹುದು, ಸರಕು ಸಾಗಣೆಯ ವೆಚ್ಚ, ಹಲವಾರು ರೀತಿಯ ಖರ್ಚುಗಳನ್ನ ಸೇರಿಸಿದ ನಂತರ ಹೇಗೂ ಪ್ರೈಸ್ ಅದರದ್ದು ಜಾಸ್ತಿ ಆಗುತ್ತೆ. ಅಲ್ಲಿನ ಪ್ರಾಡಕ್ಟ್ಗಳಿಗೆ ಪ್ರೈಸ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಆಗ್ಬಿಟ್ರೆ ನಮ್ಮ ದೇಶೀಯ ಉತ್ಪನ್ನಗಳನ್ನೇ ಕೊಂಡುಕೊಳ್ಳುವವರು ಇರೋದಿಲ್ಲ. ಫ್ಯೂಚರ್ ಇಂಪ್ಯಾಕ್ಟ್ ನೀಡ್ಸ್ ಕಾಷನ್. ಹಾಗಾಗಿ ಮುಂದಿನ ದಿನಗಳಲ್ಲಿ FTA ಮೇ ಬಿಕಮ್ ಅ ಮಾಡೆಲ್ ಫಾರ್ ಫ್ಯೂಚರ್ ಡೀಲ್ಸ್ ವಿತ್ EU ಅಂಡ್ ದಿ US. ಬೇರೆ ಬೇರೆ ದೇಶಗಳ ಜೊತೆ ಸಹ ನಾವು ಈ ಒಂದು FTA ಅನ್ನ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಇದೊಂದು ಮಾದರಿಯ ರೀತಿ ಕಾರ್ಯನಿರ್ವಹಿಸಬಹುದು. ಬಟ್ ಇಂಡಿಯಾ ಮಸ್ಟ್ ಎನ್ಶೋರ್ ದಟ್ ಸಚ್ ಡೀಲ್ಸ್ ಡೋಂಟ್ ಹಾರ್ಮ್ ಇಟ್ಸ್ ಫಾರ್ಮರ್ಸ್ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್. ನಮ್ಮ ದೇಶದಲ್ಲಿರುವಂತಹ ಸಣ್ಣ ಸಣ್ಣ ಉದ್ಯಮಗಳಿಗೆ, ರೈತರಿಗೆ ಇದರಿಂದ ಯಾವುದೇ ಹಾನಿ ಆಗಬಾರದು. ಆ ರೀತಿ ನಾವು ಮುಂದಾಲೋಚನಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಎಸ್ಪೆಷಲಿ ಸಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ಸ್ ಆರ್ ಸ್ಟಿಲ್ ವೀಕ್. ಅಂತಂದ್ರೆ ಇನ್ನೂ ಸಹ ನಮ್ಮ ಉತ್ಪಾದನಾ ವಲಯ ಮತ್ತೆ ಅದರಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ವಸ್ತುಗಳ ಪ್ರಮಾಣ ತುಂಬಾ ಕಡಿಮೆ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಭಾರತ ಗಮನ ವಹಿಸಬೇಕು. ಇದಾದ ನಂತರ ಮುಂದಿನ ಆರ್ಟಿಕಲ್ ಸೋಷಿಯಲ್ ಮೀಡಿಯಾದ ಬಗ್ಗೆ. ಸೋಷಿಯಲ್ ಮೀಡಿಯಾ ಡಿಫೈನಿಂಗ್ ಸೆಲ್ಫ್ ವರ್ತ್ ಅಂತಂದ್ರೆ ನಮ್ಮ ವರ್ತ್ ಎಷ್ಟು, ನಾವು ನಿಜವಾಗ್ಲೂ ಈ ಪ್ರತಿಯೊಬ್ರು ಏನ್ ಮಾಡ್ತಾ ಇರ್ತಾರೆ, ಉದಾಹರಣೆಗೆ ಇನ್ಸ್ಟಾಗ್ರಾಮ್ ನೋಡ್ತಾರೆ, ಅದರಲ್ಲಿ ಯಾರೋ ಒಬ್ರು ತಮ್ಮ ಫ್ರೆಂಡ್ಸ್, ಯಾವುದೋ ಒಂದು ಸೆಲೆಬ್ರಿಟಿ ಇರಬಹುದು, ಯಾರೋ ಒಬ್ರು ಒಂದು ಫೋಟೋನ ಹಾಕಿರ್ತಾರೆ, ಎಲ್ಲಾ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ನಾನೇನು ಮಾಡ್ತಾ ಇಲ್ವಲ್ಲ ಅಂತ ಕೆಲವೊಂದ್ ಸಾರಿ ಸೆಲ್ಫ್ ಡೌಟ್ ಬರುತ್ತೆ. ಆಗ ನಮ್ಮ ಮೇಲೆ ನಮಗೆ ಯಾವಾಗ ಕಾನ್ಫಿಡೆನ್ಸ್ ಹೋಗುವ ಸಾಧ್ಯತೆಗಳು ಸಹ ಇರುತ್ತೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಇಸ್ ಶೇಪಿಂಗ್ ಐಡೆಂಟಿಟಿ. ನಾವು ಹೇಗಿದ್ದೇವೆ ಅಂತ ನಾವೇ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆವಾಗ ಸೋಷಿಯಲ್ ಮೀಡಿಯಾ ಮಿಡ್ಲಲ್ಲಿ ಬಂದು ನಮ್ಮ ಐಡೆಂಟಿಟಿ, ಗುರುತನ್ನೇ ಚೇಂಜ್ ಮಾಡ್ತಾ ಇರುತ್ತೆ. ಯಂಗ್ ಪೀಪಲ್ ಆರ್ ನಾಟ್ ಜಸ್ಟ್ ಎಕ್ಸ್ಪ್ರೆಸಿಂಗ್ ಹೂ ದೇ ಆರ್ ಟ್ರೈಯಿಂಗ್ ಟು ಶೋ ದ ವರ್ಷನ್ ಆಫ್ ದೆಮ್ಸೆಲ್ವ್ಸ್ ದಟ್ ಗೆಟ್ಸ್ ಮೋಸ್ಟ್ ಲೈಕ್ಸ್. ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಫೋಟೋ, ವಿಡಿಯೋ, ಯಾವುದೇ ರೀಲ್ಸ್ ಗಳನ್ನ ಹಾಕೋದು ಮಾತ್ರ ಅಲ್ಲ, ಅವರ ಉದ್ದೇಶನು ಹೆಚ್ಚು ಲೈಕ್ಸ್ ಗಳನ್ನ ಪಡೆಯೋದು. ವಿಚ್ ಕ್ಯಾನ್ ಬಿ ಸ್ಟ್ರೆಸ್ಫುಲ್ ಅಂಡ್ ಹಾರ್ಮ್ಫುಲ್. ಅದರಿಂದ ಪದೇ ಪದೇ ಬೇರೆ ಬೇರೆ ಸ್ಟಡೀಸ್ಗಳು ಆಗಿವೆ, ಅದರ ಬಗ್ಗೆ ಹೇಳ್ತಾನೆ ಇವೆ. ಇದು ಮೆಂಟಲಿ ಹೆಚ್ಚು ಪ್ರೆಷರ್ ಅನ್ನ ಉಂಟು ಮಾಡುತ್ತೆ. ಯಾಕಂತಂದ್ರೆ ಸೋಷಿಯಲ್ ರೆಕಗ್ನಿಷನ್ ಅಥವಾ ಸೋಷಿಯಲ್ ಅಪ್ರೆಹೆನ್ಷನ್, ಹೀಗೆ ಬೇರೆ ಬೇರೆ ಟರ್ಮ್ಗಳು ಬರುತ್ತೆ. ಅದರ ಅರ್ಥ, ನೀವು ಸಮಾಜದಿಂದ ನೀವು
ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರಾ. ಆ ಸಮಾಜ ನಿಮಗೆ ಬೇಕಾದ ರೀತಿಯ ಪ್ರತಿಕ್ರಿಯೆ ನೀಡುತ್ತೆ ಅಂತಲ್ಲ. ನೀವು ಯಾವುದೋ ಒಂದು ಫೋಟೋವನ್ನು ಹಾಕಿದ್ರೆ ಅದಕ್ಕೆ ಒಂದು ದಿನ 10 ಲೈಕ್ ಬರಬಹುದು, ಇನ್ನೊಂದು ದಿನ 100 ಲೈಕ್ ಬರಬಹುದು. ನೀವು ಒಂದು ರೀಲ್ ಪೋಸ್ಟ್ ಮಾಡಿದ್ರೆ ಕೆಲವೊಂದು 1000 ಜನ ಅದನ್ನು ನೋಡಬಹುದು, 1000 ವ್ಯೂಸ್ ಆಗಬಹುದು, ಕೆಲವೊಂದು ಸಾರಿ ಮಿಲಿಯನ್ಸ್ ವ್ಯೂಸ್ ಸಹ ಆಗಬಹುದು. ಆದ್ರೆ ಪ್ರತಿ ಸಾರಿ ಪೋಸ್ಟ್ ಮಾಡಬೇಕಾದ್ರೂ ನಿಮ್ಮ ಹತ್ರ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದನ್ನ ಹೆಚ್ಚು ವೈರಲ್ ಮಾಡಬೇಕು ಅನ್ನುವಂತ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹಾಗೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ನಿಧಾನವಾಗಿ ನಮ್ಮ ಮೆಂಟಲ್ ಮತ್ತೆ ಫಿಸಿಕಲ್ ಆಗಿ ಕೆಲವೊಂದು ಹಾರ್ಮ್ ಅನ್ನ ಉಂಟು ಮಾಡುತ್ತೆ. ಪರ್ಫೆಕ್ಟ್ ಇಮೇಜಸ್ ಕ್ರಿಯೇಟ್ ಪ್ರೆಷರ್. ಮೊದಲೇ ಹೇಳಿದಾಗೆ ಅನ್ರಿಯಲಿಸ್ಟಿಕ್ ಬ್ಯೂಟಿ ಟ್ರೆಂಡ್ಸ್, ತುಂಬಾ ಸುಂದರವಾಗಿದ್ದೀನಿ ಅಂತ ಕಾಣಿಸ್ಕೊಳ್ಳೋದು ತುಂಬಾ ಜನ ಇನ್ಫ್ಲೂಯೆನ್ಸರ್ಗಳು ಇರ್ತಾರೆ. ಅಂಡ್ ಇನ್ಫ್ಲೂಯೆನ್ಸರ್ ಲೈಫ್ ಸ್ಟೈಲ್ಸ್ ಎಲ್ಲ ಪರ್ಫೆಕ್ಟ್ ಆಗುತ್ತೆ ಲೈಫ್ ಅಲ್ಲಿ, ಏನು ಕಷ್ಟನೇ ಇರೋದಿಲ್ಲ. ಎಲ್ಲರೂ ಸಹ ಒಂದು ದಿನದಲ್ಲಿ ಶ್ರೀಮಂತರಾಗಬಹುದು, ಒಂದೇ ವರ್ಷದಲ್ಲಿ 1 ಕೋಟಿನ ಗಳಿಸೋದು ಹೇಗೆ, ಏನು ಕೆಲಸ ಮಾಡದೆ ಅನ್ನೋದೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ದಟ್ ಕ್ಯಾನ್ ಡ್ಯಾಮೇಜ್ ಸೆಲ್ಫ್ ಎಸ್ಟೀಮ್. ಹೀಗಾಗಿ ಅದರಿಂದ ಸ್ವಾಭಿಮಾನ ಮತ್ತೆ ಒಳ್ಳೆಯ ಹಾದಿಯಿಂದ ಕೆಲಸ ಮಾಡುವವರಿಗೆ ಸ್ವಲ್ಪ ಗೌರವ ಕಡಿಮೆ ಆಗಬಹುದು. ಮತ್ತೆ ಟೀನೇಜ್ಗಳಲ್ಲಿ ಇರುವಂತಹವರಿಗೆ, ಅದರ ಮುಖ್ಯವಾಗಿ ಹದಿಹರಿಯದವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕೋದಿಲ್ಲ. ಲೀಡಿಂಗ್ ಟು ಬಾಡಿ ಇಮೇಜ್ ಇಶ್ಯೂಸ್ ಅಂಡ್ ಈವನ್ ಸೀರಿಯಸ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್. ಯಾವುದೋ ಒಂದು ದೊಡ್ಡ ದೊಡ್ಡ ಪ್ರೋಟೀನ್ ತೆಗೆದುಕೊಂಡು ಬಾಡಿ ಬೆಳೆಸೋರು ಇರ್ತಾರೆ, ಅದನ್ನ ನೋಡ್ಕೊಂಡು ಇವರು ಸಹ ಕಾಪಿ ಮಾಡ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿ ಕೆಲವರು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್, ಅವ್ರು ಏನ್ ಹೇಳ್ತಾರೋ ಎಲ್ಲವನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಮಾನಸಿಕ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆನೂ ಇರುತ್ತೆ. ಪೇರೆಂಟ್ಸ್ ನೀಡ್ ಟು ಕನೆಕ್ಟ್ ನಾಟ್ ಕಂಟ್ರೋಲ್. ಈ ಮುಖ್ಯವಾಗಿ ಅವರನ್ನ ಮೇಲ್ವಿಚಾರಣೆ ಮಾಡ್ಕೊಳ್ಳೋರು ಪೇರೆಂಟ್ಸ್ ಆಗಿರ್ತಾರೆ. ಅದರಲ್ಲೂ ಟೀನೇಜ್ ಇರೋರು, ಹದಿಹರಿಯದಲ್ಲಿ ಇರೋರನ್ನ ಪೇರೆಂಟ್ಸ್ ನೋಡ್ಕೊಳ್ಬೇಕಾಗತ್ತೆ. ಕಂಟ್ರೋಲ್ ಮಾಡೋದಲ್ಲ, ಅವ್ರ ಜೊತೆ ಕನೆಕ್ಟ್ ಆಗೋದು ಅಂತ. ಎಲ್ಲವನ್ನ ಅವ್ರ ಮೇಲೆ ರೂಲ್ಸ್ ಹೇರೋ ಬದಲು ಇನ್ಸ್ಟೆಡ್ ಆಫ್ ಸ್ಪೈಯಿಂಗ್ ಆನ್ ದರ್ ಕಿಡ್ಸ್ ಆನ್ಲೈನ್, ಪ್ರತಿ ಸಂದರ್ಭದಲ್ಲೂ ಏನ್ ನೋಡ್ತಾ ಇದೆಯಾ, ಏನ್ ಮಾಡ್ತಾ ಇದೆಯಾ ಅನ್ನೋದನ್ನ ದೊಡ್ಡದಾಗಿ ಸ್ಪೈಯಿಂಗ್ ಅಂತಂದ್ರೆ ಗೂಢಾಚಾರ ರೀತಿ ಅವರನ್ನ ನಿಯಂತ್ರಿಸೋದ್ರ ಬದಲು ಪೇರೆಂಟ್ಸ್ ಶುಡ್ ಟಾಕ್ ಟು ದೆಮ್ ವಿತ್ ಟ್ರಸ್ಟ್ ಅಂಡ್ ಕ್ಯೂರಿಯಾಸಿಟಿ. ಅವರ ಜೊತೆ ಒಂದು ವಿಶ್ವಾಸಾರ್ಹತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಚೆನ್ನಾಗಿ ಮಾತನಾಡೋದು, ಒಂದು ಫ್ರೆಂಡ್ ತರ ಬಿಹೇವ್ ಮಾಡೋದು, ಇದನ್ನ ಮಾಡಲೇಬೇಕಾದ ಅವಶ್ಯಕತೆ ಇದೆ. ಟು ಅಂಡರ್ಸ್ಟ್ಯಾಂಡ್ ದರ್ ವರ್ಡ್ ಅಂಡ್ ಸಪೋರ್ಟ್ ದೆಮ್ ಎಮೋಷನಲಿ. ಹೀಗೆ ಮಾಡಿದಾಗ ಮಾತ್ರ ಯಾವ ಒಂದು ಸ್ಥಿತಿಯಲ್ಲಿ ಅವರಿದ್ದಾರೆ, ಅವರ ಜಗತ್ತು ಹೇಗೆ ಬದಲಾಗ್ತಾ ಇದೆ, ಹೇಗೆ ಅವರಿಗೆ ಮುಂದೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬಹುದು. ಮತ್ತೆ ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಂತೂ ಮೆಂಟಲ್ ಹೆಲ್ತ್ ಇಶ್ಯೂಗಳನ್ನ ತುಂಬಾ ಜನರು ಕಡೆಗಣಿಸ್ಬಿಡ್ತಾರೆ. ಇದೆಲ್ಲ ಏನು, ಇದೆಲ್ಲ ಆ ಡಿಪ್ರೆಷನ್, ಆಂಗ್ಸೈಟಿ ಅನ್ನೋದೆಲ್ಲ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದ್ರೆ ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ಗಳನ್ನ, ವೈದ್ಯರನ್ನ ಭೇಟಿ ಮಾಡೋದು ತುಂಬಾ ಅಗತ್ಯ. ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡದೆ ಸರಿಯಾದ ಸಮಯಕ್ಕೆ ಅಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೇಬೇಕು. ಇದಾದ ನಂತರ ಮುಂದೆ CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ, ನೋಟಿಫೈಸ್ ನ್ಯೂ ಡೆಫಿನೇಷನ್ಸ್ ಟು ಕರ್ಬ್ ಪ್ರಿಡೇಟರಿ ಪ್ರೈಸಿಂಗ್. ಪ್ರಿಡೇಟರ್ಸ್ ಅಂತ ಒಂದು ಇರುತ್ತೆ, ಅಂದ್ರೆ ಪರಭಕ್ಷಕಗಳು ಅಂತ. ಕನ್ನಡದಲ್ಲಿ ಪರಭಕ್ಷಕ ಅಂತ ಕೊಟ್ಟಿದ್ದೇನೆ, ಅಂತಂದ್ರೆ ಎಕ್ಸಾಕ್ಟ್ ಆಗಿ ನಮ್ಗೆ ಬೇರೆ ವರ್ಡ್ಸ್ ಇರಬಹುದು. ಪ್ರಿಡೇಟರಿ ಪ್ರೈಸಿಂಗ್ ಅಂತಂದ್ರೆ ಬೇರೆ ಉದ್ಯಮಗಳು, ಬೇರೆ ಮಾರುಕಟ್ಟೆಗಳು, ಬೇರೆ ಈಗ ಒಂದು ಅಂಗಡಿ ಇದೆ ಅಂತ ಇಟ್ಕೊಳ್ಳಿ, ಒಂದು ಅಂಗಡಿ ಇದೆ, ರಿಟೇಲ್ ಶಾಪ್ ಇದೆ, ಇನ್ನೊಂದು ರಿಟೇಲ್ ಶಾಪ್ ಇದೆ. ಈ ಒಂದು ಅಂಗಡಿ ಪ್ರಿಡೇಟರಿ ಪ್ರೈಸಿಂಗ್ ಮಾಡುತ್ತೆ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಸೆಲ್ಲಿಂಗ್ ಬಿಲೋ ಕಾಸ್ಟ್ ಟು ಕಿಲ್ ಕಾಂಪಿಟೇಷನ್. ಎಷ್ಟು ಖರ್ಚಾಗಿರುತ್ತೆ ಒಂದು ಪ್ರಾಡಕ್ಟ್ ಅನ್ನ ತಗೊಂಡು ಮಾರುಕಟ್ಟೆಗೆ ತರಲಿಕ್ಕೆ, ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಇಲ್ಲಿಂದ ಹೆಚ್ಚು ಪರ್ಚೇಸ್ ಮಾಡ್ತಾರೆ. ಈ ಈ ಎ ಈ ಬಿ ಅಂತ ಅಂದ್ಕೊಂಡ್ರೆ ಎ ಏನ್ ಮಾಡುತ್ತೆ, ಕಡಿಮೆ ಬೆಲೆಯಲ್ಲಿ ಎಲ್ಲ ಅದನ್ನ ಮಾರಾಟ ಮಾಡ್ತಾ ಇರುತ್ತೆ. ಅಂತಂದ್ರೆ ಖರ್ಚು ಜಾಸ್ತಿ ಆಗಿರುತ್ತೆ, ಆದ್ರೆ ಆದ್ರೂ ಸಹ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇರುತ್ತೆ. ಯಾಕಂತಂದ್ರೆ ಬಿ ಕಂಪನಿ ಯಾವುದೇ ಅವಕಾಶವನ್ನು ಪಡ್ಕೊಳ್ಬಾರದು. ನಿಧಾನವಾಗಿ ಜನ ಇಲ್ಲಿಂದ ಹೆಚ್ಚು ಪರ್ಚೇಸ್ ಮಾಡ್ತಾ ಇದ್ದ ಹಾಗೆ ಬಿ ಕಂಪನಿಗೆ ವರ್ಕೌಟ್ ಆಗ್ತಾ ಇರೋದಿಲ್ಲ, ಅಥವಾ ಬಿ ಮಾರುಕಟ್ಟೆಗೆ ವರ್ಕೌಟ್ ಆಗೋದಿಲ್ಲ. ಹಾಗೇನಾಗುತ್ತೆ, ನಿಧಾನವಾಗಿ ಬಿ ಕಂಪನಿ ತೆರೆಯ ಮರೆಗೆ ಹೋಗುತ್ತೆ ಅಂತ ಹಿಂದೆ ಸರಿಬೇಕಾಗತ್ತೆ. ನಿಧಾನವಾಗಿ ಅದಕ್ಕೆ ಲಾಸ್ ಆಗ್ತಾ ಇದ್ದ ಹಾಗೆ ಈ ಎ ಕಂಪನಿ ಮಾತ್ರ ಉಳಿಯುತ್ತೆ. ಆ ಒಂದೇ ಸಾರಿ ಅವರು ಎಲ್ಲ ಪ್ರೈಸ್ ಅನ್ನ ಜಾಸ್ತಿ ಮಾಡಿಬಿಡ್ತಾರೆ. ಇಂತಹ ಒಂದು ಘಟನೆಗಳನ್ನ ನಾವು ನೋಡ್ತಾನೆ ಇರ್ತೇವೆ. ಅಂತಂದ್ರೆ ಸೆಲ್ಲಿಂಗ್ ಬಿಲೋ ಕಾಸ್ಟ್ ಟು ಕಿಲ್ ಕಾಂಪಿಟೇಷನ್, ವೆಚ್ಚಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡೋದು, ಅದಕ್ಕೆ ಪ್ರಿಡೇಟರಿ ಪ್ರೈಸಿಂಗ್ ಅಂತ ಕರೀತಾರೆ. ಈಗ CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ವಾ, ವಿಲ್ ನಾವು ಜಡ್ಜ್ ದಿಸ್ ಬೇಸ್ಡ್ ಆನ್ ಎವರೇಜ್ ವೇರಿಯಬಲ್ ಕಾಸ್ಟ್. ಸರಾಸರಿ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಕಾಸ್ಟ್ ದಟ್ ಚೇಂಜಸ್ ವಿತ್ ಪ್ರೊಡಕ್ಷನ್. ಒಂದು ಫಿಕ್ಸ್ಡ್ ಕಾಸ್ಟ್ ಅಂತಿರುತ್ತೆ, ಅಷ್ಟು ಕಾಸ್ಟ್ ಆಗೇ ಆಗುತ್ತೆ. ಇನ್ನು ಸಮಯ, ಸಂದರ್ಭ, ಇನ್ಫ್ಲೇಷನ್, ಬೇರೆ ಬೇರೆ ಅಂಶಗಳನ್ನ ಪರಿಗಣಿಸ್ಕೊಂಡು ಕೆಲವೊಂದು ಕಾಸ್ಟ್ ವೇರಿ ಆಗ್ತಾ ಇರುತ್ತೆ, ಅದಕ್ಕೆ ವೇರಿಯಬಲ್ ಕಾಸ್ಟ್ ಅಂತ ಕರಿತೇವೆ. ಉತ್ಪಾದನೆ ಜೊತೆ ಬದಲಾಗ್ತಾನೆ ಇರುತ್ತೆ. ಅದರ ಆಧಾರದ ಮೇಲೆ ಈಗ ಪ್ರೈಸ್ ಅನ್ನ ಅಥವಾ ಈ ಒಂದು ಪ್ರಿಡೇಟರಿ ಪ್ರೈಸಿಂಗ್ ಅನ್ನ ಈಗ CCI ನಿರ್ಧಾರ ಮಾಡುತ್ತೆ. ನೋ ಫಿಕ್ಸ್ಡ್ ರೂಲ್ಸ್ ಫಾರ್ ಈಚ್ ಇಂಡಸ್ಟ್ರಿ. ಪ್ರತಿ ಉದ್ಯಮಕ್ಕೂ ಅದಕ್ಕೆ ಫಿಕ್ಸ್ ಆಗಿರುವಂತಹ ರೂಲ್ಸ್ ಇಲ್ಲ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಡಿಫರೆಂಟ್ ಕಾಸ್ಟ್ ರೂಲ್ಸ್ ಫಾರ್ ಈಚ್ ಸೆಕ್ಟರ್,
CCI will now decide ಕೇಸ್ ಬೈ ಕೇಸ್, ಪ್ರತಿ ಪ್ರಕರಣ, ಪ್ರತಿ ಕಂಪನಿ, ಪ್ರತಿ ಸೆಕ್ಟರ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಅದರ ಆಧಾರದ ಮೇಲೆ ಇದು ರೂಲ್ಸ್ ಅನ್ನ ತರುತ್ತೆ. ಎಸ್ಪೆಷಲಿ ಟು ಹ್ಯಾಂಡಲ್ ದ ಫಾಸ್ಟ್ ಚೇಂಜಿಂಗ್ ಡಿಜಿಟಲ್ ಮಾರ್ಕೆಟ್ಸ್ ಬೆಟರ್. ಇತ್ತೀಚಿನ ದಿನಗಳಂತೂ ಡಿಜಿಟಲ್ ಮಾರ್ಕೆಟ್ಗಳು ದೊಡ್ಡ ಪ್ರಭಾವವನ್ನು ಬೀರ್ತಾ ಇವೆ ಎಲ್ಲ ಕಡೆ. ಹಾಗಾಗಿ ಅದನ್ನ ನಿಭಾಯಿಸಲಿಕ್ಕೆ CCI ಈ ಕ್ರಮವನ್ನು ಕೈಗೊಳ್ತಾ ಇದೆ. ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಪ್ರಿಡೇಟರಿ ಪ್ರೈಸಿಂಗ್ ಅಂತಂದ್ರೆ, ಬೇರೆ ಉದ್ಯಮಗಳಾಗಿರ್ಬೋದು ತನ್ನ ಸ್ಪರ್ಧಿಯನ್ನ ತೋಲಿಸ್ಲಿಕ್ಕೆ ಖರ್ಚು ಆಗದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡೋದು. ಇದಾದ ನಂತರ ಮುಂದೆ MMR, ಇದ್ರ ಬಗ್ಗೆ ಬಹಳ ಹಿಂದೆ ನೋಡಿದ್ವಿ ಜನವರಿ ಸಂದರ್ಭದಲ್ಲಿ. MMR ಶೋಸ್ ಅ ಡಿಕ್ಲೈನಿಂಗ್ ಟ್ರೆಂಡ್, ರಿವೀಲ್ಸ್ ಲೇಟೆಸ್ಟ್ ಡೇಟಾ. MMR ಅಂತಂದ್ರೆ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್, ತಾಯಂದಿರ ಮರಣದ ಅನುಪಾತ. ಮೀನ್ಸ್ ನಂಬರ್ ಆಫ್ ವುಮೆನ್ who died due to pregnancy related reasons per 1 lakh live births. ಈಗ 1,00,000 ಮಕ್ಕಳು ಹುಟ್ಟಿದ್ದಾರೆ ಅಂತ ಇಟ್ಕೊಂಡ್ರೆ, ಮಗು ಹುಟ್ಟುವ ಸಂದರ್ಭದಲ್ಲಿ ಅಥವಾ ಗರ್ಭಧಾರಣೆಗೆ ಸಂಬಂಧಿಸಿದಾಗೆ ಎಷ್ಟು ಜನ ತಾಯಂದಿರು ತೀರ್ಕೊಂಡ್ರು ಅನ್ನೋದನ್ನ ತಿಳಿಸೋದೆ MMR. ಇಟ್ ಶೋಸ್ ಹೌ ಸೇಫ್ ಪ್ರೆಗ್ನೆನ್ಸಿ ಅಂಡ್ ಚೈಲ್ಡ್ ಬರ್ತ್ ಆರ್ ಫಾರ್ ವುಮೆನ್. ಇದರ ಅರ್ಥ ಏನಂತಂದ್ರೆ, ಈ ಹೆರಿಗೆ ಸಂದರ್ಭ, ಗರ್ಭಧಾರಣೆ ಮಹಿಳೆಯರಿಗೆ ಎಷ್ಟು ಸುರಕ್ಷಿತವಾಗಿದೆ, ಆ ಒಂದು ವ್ಯವಸ್ಥೆ ಹೇಗೆ ನಡೀತಾ ಇದೆ ನಮ್ಮ ದೇಶದಲ್ಲಿ, ಮತ್ತೆ ಮಹಿಳೆಯರಿಗೆ ಇದು ಎಷ್ಟು ಸರಿಯಾಗಿ ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಸರ್ಕಾರದ ಯೋಜನೆಗಳನ್ನ, ಮತ್ತೆ ಯಾವ ಸಮಸ್ಯೆಗಳಿದೆ ಅನ್ನೋದೆಲ್ಲ ನಮಗೆ ಇದರಿಂದ ತಿಳಿಯುತ್ತೆ. ಇನ್ನು ಭಾರತದ MMR ಇಂಪ್ರೂವ್ ಆಗ್ತಾ ಇದೆ. ಇಂಡಿಯಾಸ್ MMR ಹ್ಯಾಸ್ ಡ್ರಾಪ್ಡ್ ಫ್ರಮ್ 103 to 93. 2017-18 19 ಅವಧಿಯಲ್ಲಿ 103. ಇದರ ಅರ್ಥ ಏನು, 1,00,000 ಮಕ್ಕಳು ಹುಟ್ಟಿದ್ರೆ ಸುಮಾರು 103 ತಾಯಂದಿರು ಸಾವನ್ನಪ್ತಾ ಇದ್ರು. ಈಗ ಆ ಒಂದು ಸಾವನ್ನಪ್ಪುವ ತಾಯಂದಿರ ಪ್ರಮಾಣ 93ಕ್ಕೆ ಇಳಿದಿದೆ. ವಿಚ್ ಮೀನ್ಸ್ ಫ್ಯೂವರ್ ವುಮೆನ್ ಆರ್ ಡೈಯಿಂಗ್ ಡ್ಯೂರಿಂಗ್ ಆಫ್ಟರ್ ಪ್ರೆಗ್ನೆನ್ಸಿ. ಅಂದ್ರೆ ಗರ್ಭಾವಸ್ಥೆಯಲ್ಲಿ ಅಥವಾ ಮಗು ಹುಟ್ಟಿದ ನಂತರ ಕಡಿಮೆ ತಾಯಂದಿರು ಸಾವನ್ನಪ್ತಾ ಇದ್ದಾರೆ. ಬಟ್ ಸಮ್ ಸ್ಟೇಟ್ಸ್ ಲೈಕ್ ಮಧ್ಯಪ್ರದೇಶ್, ಅಸ್ಸಾಂ ಅಂಡ್ UP ಸ್ಟಿಲ್ ಹ್ಯಾವ್ ಹೈ MMR. ಆದ್ರೂ ಮಧ್ಯಪ್ರದೇಶ, ಅಸ್ಸಾಂ, UP ಅಂತ ಉತ್ತರ ಪ್ರದೇಶದಂತಹ ಕೆಲವು ರಾಜ್ಯಗಳಲ್ಲಿ MMR ಜಾಸ್ತಿ ಇದೆ. ಇನ್ನು ಒಂದು ಚಿಕ್ಕ ಸುದ್ದಿ, ರಾಬರ್ಟ್ ಫ್ರೇವೋಸ್ಟ್, ಫಸ್ಟ್ ಅಮೆರಿಕನ್ ಪೋಪ್, ವಿಲ್ ಟೇಕ್ ದ ನೇಮ್ ಲಿಯೋ ಅಂತಂದ್ರೆ, ಈಗ ನೀವು ನೋಡಿರಬಹುದು ಲಿಯೋ 15 ಅಲ್ವಾ, ಇದು 14 ಲಿಯೋ 14. ಮೊದಲು ಪೋಪ್ ಫ್ರಾನ್ಸಿಸ್ ಅವರಿದ್ರಲ್ವಾ, ಪೋಪ್ ಫ್ರಾನ್ಸಿಸ್, ವ್ಯಾಟಿಕನ್ ಸಿಟಿ ಪೋಪ್ ಅವ್ರು ಹೋದ್ಮೇಲೆ ನೆಕ್ಸ್ಟ್ ಯಾರು ಅಂತ ಪ್ರಶ್ನೆ ಬಂದಿತ್ತು. ರಾಬರ್ಟ್ ಫ್ರೇವೋಸ್ಟ್ ಅಂತ ಅವರು ಪೋಪ್ ಆಗ್ತಾ ಇದ್ದಾರೆ. ಇದು UPSCಗೆ ಕೆಲವೊಂದ್ಸರಿ ಅಷ್ಟೇನು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಅಲ್ಲ, ಆದ್ರೂ ನ್ಯೂಸ್ ಅಲ್ಲಿ ಇರೋದ್ರಿಂದ ನೋಡ್ಕೊಳ್ಳೇಬೇಕು. ಪಬ್ಲಿಕ್ ಹೆಲ್ತ್ ಇನ್ ಇಂಡಿಯಾ ಸ್ಟ್ರೇನ್ಡ್ ಬೈ ಫ್ಲಾವ್ಡ್ ಪಾಲಿಸಿ, ವೀಕ್ ಟ್ರೈನಿಂಗ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಬ್ಲಿಕ್ ಹೆಲ್ತ್ ಎಜುಕೇಶನ್ ಬಗ್ಗೆ, ಸಾರ್ವಜನಿಕ ಆರೋಗ್ಯ ಶಿಕ್ಷಣ, ಅದರಲ್ಲಿ ಇನ್ನೂ ಕೆಲವು ಇಂಪ್ರೂವ್ಮೆಂಟ್ ಆಗೋ ಅವಶ್ಯಕತೆ ಇದೆ. ಇಂಡಿಯಾಸ್ ಪಬ್ಲಿಕ್ ಹೆಲ್ತ್ ಎಜುಕೇಶನ್, ಎಸ್ಪೆಷಲಿ ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಕೋರ್ಸಸ್, ಈಗ MBBS ಮಾಡ್ತಾರೆ, ಅದಾದ ನಂತರ ಮಾಸ್ಟರ್ ಕೋರ್ಸ್ಗಳು ಇರುತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಲ್ಯಾಕ್ಸ್ ಸ್ಟ್ಯಾಂಡರ್ಡೈಸೇಷನ್, ಅದರಲ್ಲಿ ಸರಿಯಾದ ಪ್ರಮಾಣೀಕರಣದ ಕೊರತೆ ಇದೆ, ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಅಂಡ್ ಇಸ್ ಫ್ರಾಗ್ಮೆಂಟೆಡ್, ಎಲ್ಲ ಕಡೆ ವಿಭಜಿತ ಆಗಿದೆ, ಅಂತಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ. ವಿಚ್ ಲೀಡ್ಸ್ ಟು ಇನ್ಕನ್ಸಿಸ್ಟೆನ್ಸಿ ಇನ್ ದಿ ಟ್ರೈನಿಂಗ್ ಆಫ್ ಪಬ್ಲಿಕ್ ಹೆಲ್ತ್ ಪ್ರೊಫೆಷನಲ್ಸ್. ಹಾಗಾಗಿ ಆ ವೃತ್ತಿಪರರ ತರಬೇತಿ ನೀಡಬೇಕಾದ್ರೆ ತುಂಬಾ ಅಸಂಗತತೆ, ಇನ್ಕನ್ಸಿಸ್ಟೆನ್ಸಿ, ಒಂದೇ ಒಂದು ಒಳ್ಳೆಯ ಗುಣಮಟ್ಟವನ್ನ ಕಾಯ್ದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ. ಇನ್ಅಡಿಕ್ವೇಟ್ ಕರಿಕ್ಯುಲಮ್ ಅಂಡ್ ಟ್ರೈನಿಂಗ್, ಅದೇ ಸಂದರ್ಭದಲ್ಲಿ ಪಠ್ಯಕ್ರಮ ಒಂದು, ಇನ್ನೊಂದು ತರಬೇತಿ, ಎರಡು ಸಹ ಅಸಮರ್ಪಕವಾಗಿಲ್ಲ, ಅಂದ್ರೆ ಅಸಮರ್ಪಕವಾಗಿದೆ. ಇನ್ಅಡಿಕ್ವೇಟ್ ಅಸಮರ್ಪಕ ಆಗಿರೋದು. MPH ಕರಿಕ್ಯುಲಮ್ ಇಸ್ ನಾಟ್ ಕಾಂಪ್ರಿಹೆನ್ಸಿವ್ ಇನಫ್, ಆ ಒಂದು ಪಠ್ಯಕ್ರಮ ಸರಿಯಾಗಿ ಸಮಗ್ರವಾಗಿಲ್ಲ, ಅಂತಂದ್ರೆ ಎಲ್ಲಾ ಅಂಶಗಳನ್ನ ಸರಿಯಾಗಿ ಅದರಲ್ಲಿ ಅಳವಡಿಸಲೇ ಇಲ್ಲ. ಆಫನ್ ಲ್ಯಾಕ್ಸ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಡಸಂಟ್ ಕವರ್ ಎಸೆನ್ಷಿಯಲ್ ಏರಿಯಾಸ್ ಲೈಕ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ನ್ಯೂಟ್ರಿಷನ್ ಆರ್ ಬಿಹೇವಿಯರಲ್ ಸೈನ್ಸ್ ವಿಚ್ ಆರ್ ಕ್ರೂಷಿಯಲ್ ಫಾರ್ ಇಂಪ್ರೂವಿಂಗ್ ಪಬ್ಲಿಕ್ ಹೆಲ್ತ್. ಸಾರ್ವಜನಿಕ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಒಂದು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ಕ್ಷೇತ್ರಗಳಿದೆ, ಅಲ್ಲೂ ಸಹ ಇಂಜಿನಿಯರ್ಸ್ಗಳು ಬೇಕಾಗ್ತಾರೆ. ಬಯೋಸೈನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪೋಷಣೆ, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಬಿಹೇವಿಯರಲ್ ಸೈನ್ಸ್, ಈ ಎಲ್ಲ ಒಂದು ವಿಷಯಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಆದ್ರೆ ಅದರ ಜೊತೆ ಇನ್ನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಪ್ರಾಯೋಗಿಕ ಅನುಭವಕ್ಕೆ ಈ ಒಂದು ಪಠ್ಯಕ್ರಮದಲ್ಲಿ ಹೆಚ್ಚಿನ ಮಹತ್ವವನ್ನ ಕೊಡ್ಲಿಲ್ಲ. MPH ಗ್ರಾಜುಯೇಟ್ಸ್ ಫೇಸ್ ಲಿಮಿಟೆಡ್ ಆಪರ್ಚುನಿಟೀಸ್, ಈಗ ಕೆಲವರು ಇಂತಹ ಶಿಕ್ಷಣ ಪಡ್ಕೊಂಡಿರ್ತಾರೆ, ಡಿಸ್ಪೈಟ್ ದರ್ ಟ್ರೈನಿಂಗ್, ಮತ್ತೆ ತರಬೇತಿಯನ್ನು ಸಹ ಪಡ್ಕೊಂಡ್ರು ಸಹ, ಮೆನಿ MPH ಗ್ರಾಜುಯೇಟ್ಸ್ ಸ್ಟ್ರಗಲ್ ಟು ಫೈಂಡ್ ರಿಲೆವೆಂಟ್ ಜಾಬ್ಸ್ ಇನ್ ದ ಪಬ್ಲಿಕ್ ಹೆಲ್ತ್ ಸೆಕ್ಟರ್. ಟ್ರೈನಿಂಗ್ ಸಿಕ್ಕಿದೆ, ಜಾಬ್ ಸಿಗ್ಲಿಕ್ಕೆ ಜಾಬ್ ಸಹ ಸರಿಯಾಗಿ ಸಿಗ್ತಾ ಇಲ್ಲ. ದೇ ಆಫನ್ ಎಂಡ್ ಅಪ್ ಇನ್ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸ್, ಕೆಲವೊಂದ್ ಸಾರಿ ಒಂದು ಸಣ್ಣ ಪ್ರಾಜೆಕ್ಟ್ ಅಂತ ಅವರಿಗೆ ಕೊಟ್ಬಿಡ್ತಾರೆ,
ಅಥವಾ ರೋಲ್ಸ್ ದಟ್ ಡೋಂಟ್ ಫುಲ್ಲಿ ಯುಟಿಲೈಸ್ ದರ್ ಸ್ಕಿಲ್ಸ್. ಅವರು ತರಬೇತಿ ಪಡ್ಕೊಂಡಿರೋದು ಅಥವಾ ಶಿಕ್ಷಣ ಪಡ್ಕೊಂಡಿರೋದು ಬೇರೆ ಯಾವುದೋ ವಿಷಯದಲ್ಲಿ ಆಗಿರುತ್ತೆ. ಆದ್ರೆ ಕೊಟ್ಟಿರುವಂತಹ ಪ್ರಾಜೆಕ್ಟ್ ಬಹಳ ಸಣ್ಣದಾಗಿರುತ್ತೆ. ಅವರ ಎಲ್ಲಾ ಸ್ಕಿಲ್ ಅದರಲ್ಲಿ ಉಪಯೋಗ ಆಗ್ತಾ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ ವಿಚ್ ವೀಕನ್ಸ್ ಇಂಡಿಯಾಸ್ ಅಬಿಲಿಟಿ ಟು ಹ್ಯಾಂಡಲ್ ಪಬ್ಲಿಕ್ ಹೆಲ್ತ್ ಚಾಲೆಂಜಸ್ ಎಫೆಕ್ಟಿವ್ಲಿ. ಬೇರೆ ಯಾವುದೋ ಹಳ್ಳಿಯಲ್ಲಿ, ರೂರಲ್ ವಿಲೇಜ್ ನಲ್ಲಿ ಇಂಥ ಸ್ಕಿಲ್ ಇರೋರ ಅವಶ್ಯಕತೆ ಇರುತ್ತೆ. ಅಲ್ಲಿ ಇದು ಉಪಯೋಗ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಅವರು ಈ ಒಂದು ಭಾಗಕ್ಕೆ ಬರೋದಿಲ್ಲ ಎಷ್ಟೋ ಸಾರಿ. ಮತ್ತೆ ಬಂದರೂ ಸಹ ಸಮರ್ಪಕವಾದ ವ್ಯವಸ್ಥೆಗಳಿರೋದಿಲ್ಲ. ಸರ್ಕಾರ ಕೆಲವೊಂದು ಸಾರಿ ನೇಮಕಾತಿಯಲ್ಲಿ ತಡ ಮಾಡುತ್ತೆ. ಹಲವಾರು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಮತ್ತೆ ಯಾರಿಗೆ ಇದರ ಸ್ಕಿಲ್ ಇದೆಯೋ ಅವರು ಬೇರೆ ಎಲ್ಲೋ ಇರ್ತಾರೆ. ಹೀಗಾಗಿ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಇವರು ಸಿಗ್ತಾ ಇಲ್ಲ. ಮತ್ತೆ ಇವರಿಗೆ ಬೇಕಾದಂತಹ ವ್ಯವಸ್ಥೆಗಳ ಸಹ ಆ ಒಂದು ಪ್ರದೇಶದಲ್ಲಿ ಇರೋದಿಲ್ಲ. ಹೀಗಾಗಿ ಹಲವಾರು ಚಾಲೆಂಜಸ್ಗಳಿದೆ. ಪದೇ ಪದೇ ನಾವು ನೋಡ್ತಾನೆ ಇರ್ತೇವೆ ಇದ್ರ ಬಗ್ಗೆ. ಅಂತಂದ್ರೆ ಈ ಒಂದು ಕ್ಷೇತ್ರ ಅಂತಲ್ಲ, ಎಜುಕೇಶನ್ ಸಿಸ್ಟಮ್ ಅಂತ ಬಂದಾಗ ಹಲವಾರು ಈ ಕರಿಕ್ಯುಲಮ್, ಟ್ರೈನಿಂಗ್ ಎಲ್ಲವನ್ನ ಸಹ ಮೆನ್ಷನ್ ಮಾಡಬಹುದು. ಇವಿಷ್ಟು ಇವತ್ತಿನ ಮುಖ್ಯವಾದ ಆರ್ಟಿಕಲ್ಗಳು. ವೊಕ್ಯಾಬ್ಯುಲರಿ ನೋಡೋಣ. ರವಿ ಹ್ಯಾಸ್ ಅ ಪೆಂಚಾಂಟ್ ಫಾರ್ ಫಿಕ್ಸಿಂಗ್ ಓಲ್ಡ್ ರೇಡಿಯೋಸ್. ಪೆಂಚಾಂಟ್ ಅಂತಂದ್ರೆ ಆಸಕ್ತಿ ಇರೋದು. ಹಳೆಯ ರೇಡಿಯೋಗಳನ್ನ ಸರಿ ಮಾಡೋದ್ರಲ್ಲಿ ಅವನಿಗೆ ತುಂಬಾ ಆಸಕ್ತಿ. ಹಿ ಟ್ರೂಲಿ ಎಂಜಾಯ್ಸ್ ಇಟ್. ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಅದನ್ನ. ದೋ ಹಿಸ್ ನೈಬರ್ಸ್ ಲಿವ್ ಇನ್ ಕಾಮಿಟಿ. ಕಾಮಿಟಿ ಅಂತಂದ್ರೆ ಕಾಮಿಡಿ ಅಲ್ಲ, ಕಾಮಿಟಿ ಅಂದ್ರೆ ಸೌಹಾರ್ದತೆಯಿಂದ ಅಕ್ಕಪಕ್ಕದಲ್ಲ ಅವನಿಗೆ ಸಹಕಾರವನ್ನು ಕೊಡ್ತಾ ಇದ್ರು. ಹೆಲ್ಪಿಂಗ್ ಈಚ್ ಅದರ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಯಾವುದೇ ಹಬ್ಬ ಹರಿದಿನ ಬಂದ್ರು ಒಬ್ರಿಗೊಬ್ರು ಸಹಾಯವನ್ನ ಮಾಡ್ಕೊಳ್ತಾ ಇದ್ರು. ಬಟ್ ರವಿ ಅನ್ವಿಟಿಂಗ್ಲಿ ಅಪ್ಸೆಟ್ಸ್ ದೆಮ್ ಬೈ ಪ್ಲೇಯಿಂಗ್ ಲೌಡ್ ಮ್ಯೂಸಿಕ್ ಲೇಟ್ ಎಟ್ ನೈಟ್. ಆದ್ರೆ ರವಿ ಅನ್ವಿಟಿಂಗ್ಲಿ ಅಂತಂದ್ರೆ ಗೊತ್ತಿಲ್ಲದೆ, ಅವನು ಬೇಕು ಅಂತ ಅಲ್ಲ ಅಂತ, ಅಂದ್ರೆ ಅವನಿಗೆ ಗೊತ್ತಾಗ್ತಾ ಇಲ್ಲ, ದೊಡ್ಡದಾಗಿ ಮ್ಯೂಸಿಕ್ ಹಚ್ತಾ ಇದ್ದಾರೆ ಲೇಟ್ ನೈಟ್ ಅಲ್ಲಿ. ಅವರಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು ಅವನ ನೈಬರ್ಸ್ ಗಳಿಗೆ, ಪಕ್ಕದವರಿಗೆ. ಇಸ್ ವರ್ಕ್ ಶಾಪ್ ಇಸ್ ಆಫನ್ ಸ್ಲಿಪ್ ಶಾಟ್. ಸ್ಲಿಪ್ ಶಾಟ್ ಅಂತಂದ್ರೆ ಅಜಾಗರೂಕ, ಕೇರ್ಲೆಸ್. ಅವನ ವರ್ಕ್ ಶಾಪ್ ಎಲ್ಲ ಮತ್ತೆ ವರ್ಕ್ ಮಾಡೋದೆಲ್ಲ ಸ್ವಲ್ಪ ಅಜಾಗರೂಕವಾಗಿ ಆಗ್ತಾ ಇತ್ತು. ವಿತ್ ವೈರ್ಸ್ ಅಂಡ್ ಟೂಲ್ಸ್ ಸ್ಕ್ಯಾಟರ್ಡ್ ಎವ್ರಿವೇರ್. ಅವನಿಗೆ ರೇಡಿಯೋ ಫಿಕ್ಸ್ ಮಾಡೋದೇನೋ ಇಷ್ಟ, ಆದ್ರೆ ಸರಿಯಾಗಿ ಅಜಾಗರೂಕತೆಯಿಂದ ಮಾಡ್ತಾ ಇದ್ದ. ಎಲ್ಲೆಲ್ಲೋ ವೈರ್ಗಳು ಬಿತ್ಕೊಂಡಿರ್ತಾ ಇತ್ತು. ಇವನ್ ವೆನ್ ಪೀಪಲ್ ಸಜೆಸ್ಟ್ ಇಂಪ್ರೂವ್ಮೆಂಟ್ಸ್, ರವಿ ಸ್ಟೇಸ್ ಆಬ್ಸ್ಟಿನೇಟ್. ಇಲ್ಲ, ಇದನ್ನ ಇಂಪ್ರೂವ್ ಮಾಡ್ಕೊ ಅಂತ ಕೆಲವರು ಹೇಳಿದಾಗಲೂ ಸಹ ಅವನು ಆಬ್ಸ್ಟಿನೇಟ್ ಆಗಿದ್ದ. ಆಬ್ಸ್ಟಿನೇಟ್ ಅಂತಂದ್ರೆ ಹಠದ ಸ್ವಭಾವ, ಬದಲಾಗದೆ ಇರೋದು. ರೆಫ್ಯೂಸಿಂಗ್ ಟು ಚೇಂಜ್ ಹಿಸ್ ವೇಸ್. ತಾನು ಹೀಗೆ ಇರೋದು, ತಾನೇನು ಬದಲಾಗೋದಿಲ್ಲ ಅಂತ ಅವನು ಆ ರೀತಿನೇ ಇರ್ತಾ ಇತ್ತು. ನಿನ್ನೆಯ ಪ್ರಶ್ನೆಗೆ ಉತ್ತರ. ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ವಾಸ್ ರಿಲೇಟೆಡ್ ಟು ದಿ ರಿಮೂವಲ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಇಂಪೋಸ್ಡ್ ಆನ್ ದಿ ಇಂಡಿಯನ್ ಮ್ಯಾಜಿಸ್ಟ್ರೇಟ್ಸ್ ವಿತ್ ರಿಗಾರ್ಡ್ ಟು ದಿ ಟ್ರಯಲ್ ಆಫ್ ಯುರೋಪಿಯನ್ಸ್. ಮೇನ್ಸ್ ಕ್ವಶನ್ ನೋಡಿ. ವೈ ಇಸ್ ಪಬ್ಲಿಕ್ ಹೆಲ್ತ್ ಎಜುಕೇಶನ್ ಇನ್ ಇಂಡಿಯಾ ನಾಟ್ ಎಫೆಕ್ಟಿವ್ ಇನಫ್? Explain the problems in MPH courses and suggest ways to improve training and job opportunities for public health graduates. ಇದು ಮೇನ್ಸ್ಗೆ ಟ್ರೈ ಮಾಡ್ಲಿಕ್ಕೆ ಅಂತ ಕ್ವಶನ್. ಅಂತಂದ್ರೆ ಈ ಕ್ವಶನ್ಗಳು ಮೇನ್ಸ್ಗೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ ಇದನ್ನ ಇಲ್ಲಿ ಬಂದಿರುವ ಅಂಶಗಳನ್ನ ಮಾತ್ರ, ಇವತ್ತು ಕೆಲವು ಅಂಶಗಳನ್ನ ಮಾತ್ರ ಬರೆಯೋದಲ್ಲ, ನೀವು ನಿಮ್ಮದೇ ಆದ ಅಂಶಗಳನ್ನ ಸಹ ಸೇರಿಸಬೇಕು ಬರೀಬೇಕಾದ್ರೆ. ಅದಕ್ಕೋಸ್ಕರ ಕ್ವಶನ್ ಅನ್ನ ಕೊಡೋದು. ಕೇವಲ ಇಲ್ಲಿ ಬಂದಿರೋ ಅಂಶಗಳು 2-3 ಇರುತ್ತೆ ಅಷ್ಟೇ. ಆದ್ರೆ ನಿಮ್ಗೆ ನೀವು ಕೇಳಿದ ಅಂಶಗಳನ್ನ ಬರೀಲಿಕ್ಕೆ ಬರ್ಬೇಕಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಅದಕ್ಕೋಸ್ಕರ ಕೊಡೋದು ಅಷ್ಟೇ. ನೀವು ಈಗಾಗಲೇ ಸಿಲೆಬಸ್ ಅನ್ನ ಮುಗಿಸಿದ್ರೆ ಈ ಕ್ವಶನ್ ನ ಟ್ರೈ ಮಾಡ್ಬೇಕು ಅಂತಿಲ್ಲ. ಆದ್ರೆ ಯಾರು ಆರಂಭಿಕ ಹಂತದಲ್ಲಿ ಇರ್ತಾರೋ ಅವರಿಗೆ ಗೊತ್ತಿರುವ ವಿಷಯವನ್ನ ಬರೀಲಿಕ್ಕೆ ಗೊತ್ತಾಗ್ಬೇಕು. ಅಂತಂದ್ರೆ ಮನಸ್ಸಿನಲ್ಲಿ ಇರುತ್ತೆ, ಮನಸ್ಸಿನಲ್ಲಿರೋದನ್ನ ರೈಟಿಂಗ್ ಫಾರ್ಮ್ಯಾಟ್ ಅಲ್ಲಿ ಬರೀಲಿಕ್ಕೆ ಎಷ್ಟು ಸರಿ ಗೊತ್ತಾಗಿರೋದಿಲ್ಲ. ಅದಕ್ಕೋಸ್ಕರ ಒಂದು ಕ್ವಶನ್ ಕೊಟ್ಟಿರ್ತೇವೆ ಆರಂಭಿಕ ಹಂತದಲ್ಲಿ ಇರೋರಿಗೆ. ಮೇನ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಕಾಂಪ್ರಹೆನ್ಸಿವ್ ಕ್ವಶನ್ ಗಳನ್ನ ಕೇಳ್ತಾರೆ. ಯಾವುದೇ ಒಂದೇ ಸೆಕ್ಟರ್ ನ ಬಗ್ಗೆ ಕೇಳೋ ಬದಲು ಬೇರೆ ಬೇರೆ ಸೆಕ್ಟರ್ ಗಳನ್ನ ಜೋಡಿಸ್ಕೊಂಡು ಕೇಳ್ತಾರೆ. ಹಾಗಾಗಿ ಆವಾಗ ಇನ್ನು ನಿಮ್ ದಿವಸ ಬರಿತಾ ಇದ್ದ ಹಾಗೆ ನಿಮ್ಮ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಕೊಡೋದು. ಥಿಂಕ್ ಮಾಡ್ಲಿಕ್ಕೆ ಕೊಡುವಂತ ಕ್ವಶನ್ ನೀವು ಥಿಂಕ್ ಮಾಡ್ಲಿ, ಇಂಟರ್ವ್ಯೂಗೆ ಎಲ್ಲಾದ್ರೂ ಹೆಲ್ಪ್ ಆದ್ರೆ ಅಂತ ಕೊಡೋದು. ಸೀನಿಯರ್ ಆಫೀಸರ್ ಯು ಅಡ್ಮೈರ್ ಮೇಕ್ಸ್ ಅ ಮಾರಲಿ ಕ್ವಶನೇಬಲ್ ಡಿಸಿಷನ್. ಅಂದ್ರೆ ನೀವು ಯಾವ್ದೊಂದು ಸೀನಿಯರ್ ಆಫೀಸರ್ನ ತುಂಬಾ ಗೌರವಿಸ್ತೀರಾ, ಅವ್ರನ್ನ ಮೆಚ್ಕೊಳ್ತೀರಾ, ಆದ್ರೆ ಅವರು ಒಂದು ಡಿಸಿಷನ್ ತಗೊಂಡಿರೋದು ಮಾರಲಿ ಕ್ವಶನೇಬಲ್, ನೈತಿಕವಾಗಿ ಸರಿ ಅಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ಆಗ ವುಡ್ ಯು ಕನ್ಫ್ರಂಟ್ ದೆಮ್, ಒಂದು ಅವರನ್ನ ಎದುರಿಸಬೇಕು, ಎದುರು ಹಾಕೋಬೇಕು. ಆರ್ ಸ್ಟೇ ಸೈಲೆಂಟ್, ಇನ್ನೊಂದು ಸುಮ್ಮನಿರ್ಬೇಕು. ಯಾವ್ದನ್ನ ಮಾಡ್ತೀರಾ ನೀವು ಅಂತ, ಯಾಕೆ ಮಾಡ್ತಾರೆ, ಎಕ್ಸ್ಪ್ಲೇನ್ ದ ರೀಸನಿಂಗ್ ಅನ್ನೋದನ್ನ ಥಿಂಕ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.